ಹಲೋ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಿನ್ನೆ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರೊಫೈಲ್ ಹೇಳಿದ್ದೆ. ಪ್ರಸ್ತುತ ಕಾವ್ಯ ಅವ್ರಿಗೆ ಒಬ್ಬ ಹುಡುಗ ಬೇಕು ಅಂತ. ನಿನ್ನೆನೇ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಆಗಿದ್ದಾರೆ ಅಂತ ಅವ್ರ ಜೊತೆ ಮಾತುಕತೆ ಕೂಡ ಇವಾಗ ಸ್ಟಾರ್ಟ್ ಆಗಿದೆ. ನಾಳೆ ಭೇಟಿಯಾಗೋಕ್ಕೂ ಕೂಡ ಅವ್ರು ಹೋಗ್ತಿದ್ದಾರೆ ನೋಡಿ. ಅದೇ ರೀತಿಯಾಗಿ ನಮಗೆ ಇವತ್ತು ಜ್ಯೋತಿ ಅಂತ ಒಬ್ಬರು ಮಾಹಿತಿನ ಕಳಿಸಿದ್ರು. ನೋಡ್ಕೊಳ್ಳಿ, ಇವರ ವಯಸ್ಸು ಬಂದು 29 ವರ್ಷ ಸ್ನೇಹಿತರೆ. ಸ್ವಲ್ಪ ಹೈಟಲ್ಲಿ ಇವ್ರಿಗೆ ಜಾಸ್ತಿ ಇದೆ ಹೈಟು, ಅದು ಬಿಟ್ಟರೆ ಮತ್ತೆ ಏನೇನು ಸಮಸ್ಯೆ ಇಲ್ಲ. ನೀವು ಕೂಡ ನಿಮಗೆ ಒಳ್ಳೆಯ ಒಂದು ಪೇರ್ ಬೇಕು ಅಂತ ಕಾಯ್ತಾ ಇದ್ದರೆ ಪ್ರಸ್ತುತ ನಿಮ್ಮ ಫೋಟೋ, ನಿಮ್ಮ ಊರು, ನಿಮ್ಮ ಬಯೋಡಾಟಾನ ನಮ್ಮ ಒಂದು ಜಿಮೇಲ್ ಐಡಿಗೆ ಕಳಿಸಿಕೊಡಿ, ಶ್ರೀ@gmail.comಗೆ. ನಾವು ನಿಮಗೆ ಒಳ್ಳೆಯ ಒಂದು ಹೆಣ್ಣನ್ನು ಹುಡುಕಾಟ ಮಾಡಿಕೊಡ್ತೀವಿ. ಇವರ ತಂದೆ ತಾಯಿಗೆ ಎರಡನೇ ಮಗಳಾಗಿರ್ತಕ್ಕಂಥ ಜ್ಯೋತಿ ಅವರಿಗೆ ಒಬ್ಬ ಅಣ್ಣ ಇದ್ದಾರಂತೆ. ಅವರ ಮದುವೆ ಆಗಿಬಿಟ್ಟು ಬೇರೆ ಕಡೆ ಸೆಟಲ್ ಆಗಿದ್ದಾರಂತೆ. ಇವಾಗ ಪ್ರೆಸೆಂಟಾಗಿ ಜ್ಯೋತಿ ಅವರು ಬೆಂಗಳೂರಿನ ಕೆಂಗೇರಿನಲ್ಲಿ 10 ವರ್ಷಗಳಿಂದ ವಾಸವಾಗಿರೋದು ಅಂತ ತಿಳಿಸಿರ್ತಕ್ಕಂಥದ್ದು. ತುಂಬ ಲಕ್ಷಣವಾಗಿದ್ದಾರೆ, ಜೊತೆಗೆ ಎತ್ತರದಲ್ಲೂ ಕೂಡ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಸ್ವಲ್ಪ ವೈಟಾಗಿ ಕೂಡ ಇದ್ದಾರೆ. ಇನ್ನು ಇವರು ಸಾರಿ ಉಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಒಂದು ಲಂಗ ದಾವಣಿ ಅಂತ ಹಾಕೊಳ್ಳೋದು ಅಂತ ಇವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳಿರೋದು. ನನಗೆ ಯೋಚನೆಗೆ ತಕ್ಕಂತಹ ವರ ಬೇಕು, ತುಂಬ ವರ್ಷಗಳಿಂದ ಹುಡುಕಾಟ ಕೂಡ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಯಾವ ರೀತಿಯಲ್ಲಿ ಹೇಳಿದರು ಅಂತಂತ ನಾನು ಹೇಳ್ತೇನೆ. ಅದಕ್ಕೂ ಮುನ್ನ ಇವರ ಫೋಟೋ, ಇವರ ಊರು, ಹೆಸರನ್ನು ನೋಡ್ಕೊಂಡು ಬಿಡಿ. ಇನ್ನೊಂದು ಸಲ ನೋಡಿದ್ರಾ, ಬನ್ನಿ ಈ ಕಡೆ ಹೇಳ್ತೀನಿ ಸ್ನೇಹಿತರೆ. ಸೊ ನನ್ನ ಯೋಚನೆಗೆ ತಕ್ಕ ಹಾಗೆ ಅಂತಂದರೆ ಇವರ ಒಂದು ಆಸೆಗಳೇನಿದೆ ಅಂತಂದರೆ, ನನಗೆ ಓದುವ ಆಸೆಯಿಂದ ಸುಮಾರು ವರ್ಷ ಟೈಮ್ ವೇಸ್ಟ್ ಮಾಡಿದ್ದೇನೆ. ಸ್ಟಡಿ ಮಾಡಬೇಕು, ಲೈಫ್ನಲ್ಲಿ ಏನಾದರೂ ಮುಂದೆ ಬರಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ಇವರು ಸುಮಾರು 5 ರಿಂದ 6 ವರ್ಷಗಳ ಕಾಲ ಪ್ರಸ್ತುತ ಓದಿಗೆ ಸಮಯ ಕೊಟ್ಬಿಟ್ಟು ಪ್ರಸ್ತುತ ಇವಾಗ ಸಿಂಗಲ್ ಆಗಿರ್ತಕ್ಕಂತಹ ಈ ಒಂದು ಜ್ಯೋತಿ ಅವರ ಲೈಫು ಹಾಳಾಗಬಾರ್ದು ಅಂತ ಇವಾಗ ಮದುವೆ ಆಗೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಮನೆಯವರ ಒತ್ತಾಯ ಕೂಡ ಅದೇ ಆಗಿದೆ. ಗಂಡು ದುಡಿಯುವವನಾಗಿರ್ಬೇಕಂತೆ, ಅಂದರೆ ಇವರನ್ನ ಮದುವೆ ಆಗುವಂಥ ಹುಡುಗ ಒಂದು ಒಳ್ಳೆಯ ಕೆಲಸದಲ್ಲಿರಬೇಕಂತೆ. ದಿನಾಲೂ ನಾನು ಹಾಲು ಅಂತ ಕಾಯಿಸಿ ಕೊಡ್ತೇನೆ ಅವ್ರಿಗೆ, ಅದನ್ನೇ ಕುಡಿಬೇಕು. ಆ್ಯಂಡ್ ಟೀ ಕಾಫಿ ಅಂತ ಒಂದು ದಿನಕ್ಕೆ 2 ಸಲ ಮಾತ್ರ, ನೀವು 3 ಸಲ ಮಾಡಿಕೊಡಿ, 4 ಸಲ ಮಾಡಿಕೊಡಿ ಅಂದರೆ ನಾನು ಮಾಡಿಕೊಡಲ್ಲ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಅದು ಸ್ಟ್ರಿಕ್ಟಾಗಿ ಹೇಳಿರ್ತಕ್ಕಂಥದ್ದು. ಸೊ ಮುಂದೆ ಮದುವೆ ಆದರೆ ಇವೆಲ್ಲನೂ ಕೂಡ ಇವಾಗಲೇ ತಿಳ್ಕೊಂಡು ಬಿಡಬೇಕು. ಅಂದರೆ ಅವರ ಮನಸ್ಸಿನ ಮಾತುಗಳು ಇವಾಗಲೇ ಹೇಳಿಬಿಡ್ತಾರೆ ಯಾರೇ ಆಗಿದ್ರೂ ಕೂಡ. ಆ್ಯಂಡ್ ಇದ್ರೂ ಕೂಡ ಇದು ಏನಿದ್ರೂ ಕೂಡ ಪರವಾಗಿಲ್ಲ, ನಾನು ಇವ್ರನ್ನೇ ಮದುವೆ ಆಗೇ ಆಗ್ತೀನಿ ನಿಮ್ಮ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಇದ್ದರೆ ನೀವು ಮಾಡಬೇಕಾಗಿರೋದು, ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ನಂಬರ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸ್ಬೇಕು. ಅವರು ಖುದ್ದಾಗಿ ಅಲ್ಲಿಗೆ ಬಂದು ರಿಪ್ಲೈ ಕೊಡ್ತಾರೆ, ಎಲ್ಲ ಮಾಹಿತಿಗಳನ್ನು ಚೆಕ್ ಮಾಡಿ. ಆ್ಯಂಡ್ ಅದೇ ರೀತಿಯಾಗಿ ಅವ್ರ ಹತ್ರ ಇವಾಗ ಪ್ರೆಸೆಂಟಾಗಿ ಇರ್ತಕ್ಕಂಥದ್ದು ಈ ಒಂದು ಇನ್ವೋ ಕಾರು, ಅಂದರೆ ಟಾಟಾ ಕಂಪನಿಯಿಂದ ರತನ್ ಟಾಟಾ ಅವರು 2010ನೇ ಇಸ್ವಿಯಲ್ಲಿ 2000ನೇ ಇಸ್ವಿಯಲ್ಲಿ ಈ ರೀತಿಯ ಟಾಟಾ ಪಂಚ್ಗಳನ್ನು, ಕಾರ್ಗಳನ್ನು ರಿಲೀಸ್ ಮಾಡ್ತಾರೆ ಸ್ನೇಹಿತರೆ. ಮಿಡಲ್ ಕ್ಲಾಸಿನ ಮನೆತನದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಫ್ಯಾಮ್ಲಿಗಳು ಈ ರೀತಿಯ ಕಾರ್ಗಳನ್ನು ತೆಗೆದುಕೊಳ್ಳೋಕ್ಕೆ ಆಗದೇ ಇಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಕಾರ್ಗಳನ್ನು ರಿಲೀಸ್ ಮಾಡಿದಾಗ ಹಲವಾರು ಜನ ಈ ಒಂದು ಕಾರ್ನ ತೆಗೆದುಕೊಂಡು ರತನ್ ಟಾಟಾ ಅವ್ರಿಗೆ ತುಂಬ ಸಹಾಯ ಆಗುತ್ತೆ. ಹಾಗಾಗಿ ಇವರು ಕೂಡ ಕೈಯಲ್ಲಿ ಎಷ್ಟು ದುಡ್ಡು ಇರುತ್ತೋ ಆ ಒಂದು ದುಡ್ಡಿನಿಂದ ಈ ಒಂದು 4 ಲಕ್ಷ ರೂಪಾಯಿಯ ಕಾರನ್ನು ತೆಗೆದುಕೊಂಡು ಇವಾಗ ಪ್ರೆಸೆಂಟಾಗಿ ಇದನ್ನೇ ಒಂದು BMW ಥರ ಬದಲಾಯಿಸಿ ಸಿಸ್ಟಮಲ್ಲಿ ಮಾಡಿಫೈ ಮಾಡಿಸಿರ್ತಕ್ಕಂಥ ಕಾರ್ ನೋಡ್ಕೊಳ್ತಿದ್ರ. ಪ್ರೆಸೆಂಟಾಗಿ ಇದು ಜ್ಯೋತಿ ಅವರ ಹೆಸರಿಗೆ ಇದೆ ನೋಡಿ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಇದು ಬಂದುಬಿಟ್ಟು XYQZ ಅಂತ ಅಂದ್ಬಿಟ್ಟು ಇದೆ ಸ್ನೇಹಿತರೆ. ಇದರ ಕಾರಿನ ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ಏನಿದೆ, ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ಏನಿದೆ, ಹೆವಿ ಆಗಿರ್ತಕ್ಕಂಥ ಸಿಸ್ಟಮ್ ಮಾಡಿದ್ದಾರೆ. ಸೊ ಮೊದಲಿಗೆ ಬಂದಿರತಕ್ಕಂಥ ಸಿಸ್ಟಮೇ ಬೇರೆ, ಆ್ಯಂಡ್ ಇವಾಗ ಪ್ರೆಸೆಂಟಾಗಿ ಅವರು ಕೊಟ್ಟಿರ್ತಕ್ಕಂಥ ಸಿಸ್ಟಮೇ ಬೇರೆ ಆಗಿರುತ್ತೆ. ಇವರು ಮಾಡಿಫೈ ಮೂಲಕ ಚೇಂಜಸ್ ಮಾಡಿರ್ತಾರೆ, ಅದು ಕೂಡ ಬೇರೆ ಆಗಿರುತ್ತೆ ಅಂತ ಅದು ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ. ಮೊದಲಿಗೆ ಕಾರ್ ಕೊಟ್ಟಾಗ ಏನೇನಿರಲಿಲ್ಲ, ಬರೀ ಈ ರೀತಿಯಾಗಿತ್ತು, ಈ ರೀತಿ ಸಿಸ್ಟಮ್ ಇತ್ತು, ಕಲರಲ್ಲಿ ಕೂಡ ಇತ್ತು, ಸೀಟ್ ಕೂಡ ನೋಡ್ಕೊಳ್ಬೋದು. ಇಲ್ಲಿ ಕೂಡ ಚೇಂಜಸ್ ಇದೆ ಆ್ಯಂಡ್ ಇಲ್ಲಿ ಕೂಡ ಚೇಂಜಸ್ ಇದೆ ಸ್ನೇಹಿತರೆ. ಆ್ಯಂಡ್ ಸ್ಟೇರಿಂಗ್ ಕೂಡ ನೋಡ್ಕೊಳ್ಳಿ, ಸಿಸ್ಟಮ್ ಇಲ್ಲಿ ಕೂಡ ಚೇಂಜು, ಇಲ್ಲಿ ಕೂಡ ಚೇಂಜಸ್ಸು. ಇವರು ದುಡ್ಡು ಹೋದರೆ ಹೋಗಲಿ, ಈ ಒಂದು ಕಾರನ್ನು ನಾನು ತುಂಬ ಚೆನ್ನಾಗಿ ಮಾಡಿಸ್ಬೇಕು ಅಂತ ಸಿಸ್ಟಮಲ್ಲಿ ಚೇಂಜಸ್ ಮಾಡಿರ್ತಕ್ಕಂಥ ಕಾರಣಗಳಿಂದ ಜ್ಯೋತಿ ಅವರ ಕಾರು ಈ ರೀತಿಯಾಗಿ ಮಿರ ಅಂತ ಮಿಂಚೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದರ CC ಬಂದು 1888 CC ಇರ್ತಕ್ಕಂಥ ಸ್ನೇಹಿತರೆ. ಮೈಲೇಜಿಂಗ್ ಬಂದುಬಿಟ್ಟು 1 ಲೀಟರ್ ನೀವೇನಾದರೂ ಡೀಸೆಲ್ ಹಾಕಿದರೆ ಅಪ್ ಟು 30 ಕಿಲೋಮೀಟರ್ವರೆಗೂ ಕೂಡ ಹೋಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ತುಂಬ ಒಂದು ಒಳ್ಳೆಯ ಡೀಸೆಲ್ ಕೂಡ ಸೇವ್ ಆಗುತ್ತೆ, ದುಡ್ಡು ಕೂಡ ಸೇವ್ ಆಗುತ್ತೆ ಇದರಲ್ಲಿ. ಆ್ಯಂಡ್ ಅಪ್ ಟು ಇದರ ಒಂದು ಎನರ್ಜಿಕಲ್ ಸ್ಪೀಡ್ ಬಂದುಬಿಟ್ಟು 200 to 300ವರೆಗೂ ಈ ಒಂದು ಎನರ್ಜಿಕಲ್ ಸ್ಪೀಡ್ ಕೂಡ ಅಲ್ಲೋ ಮಾಡಿದ್ದಾರೆ. ವೆರಿ ಹೈಜೆನಿಕ್ ಆಗಿದೆ ಆ್ಯಂಡ್ ನೋಡೋದು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನನಗೆ ಇದರ ಮಾಹಿತಿ ತಿಳಿಯಲ್ಲ, ಹೆಚ್ಚಿಗೂ ಕೂಡ ಹೇಳೋಕ್ಕೆ ಅವಶ್ಯಕತೆಯೂ ಇಲ್ಲ. ಅವರ ಮಾಹಿತಿ ಏನಿತ್ತು ಅದೇ ರೀತಿಯಾಗಿ ನೀವು ಕೂಡ ಅಳವಡಿಸ್ಕೊಂಡು ಹೋಗಿ.
ಆ್ಯಂಡ್ ಅವರು ಪಾಯಿಂಟ್ ಏನು ಹೇಳಿದ್ದಾರೆ ಅದೇ ರೀತಿಯಾಗಿ ನಿಮ್ಮ ಹತ್ರ ಕೂಡ ಇದ್ದರೆ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರು ಇಷ್ಟ ಆಗಿದ್ದಾರೆ ಇಲ್ವೋ ಅಂತ ಅಷ್ಟೇ ಹೇಳಿ ಅಂತ ಹೇಳ್ತಾ